ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ವಕ್ಫ್ ಬಿಲ್ ತಿದ್ದುಪಡಿ ಇದೊಂದು ಮುಗಿದು ಹೋದ ಕತೆ ಹೀಗೆ ಅಂದುಕೊಳ್ಳುವಾಗಲೇ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ಏನು? ವಕ್ಫ್ ಬಿಲ್ ತಿದ್ದುಪಡಿಯನ್ನು ವಿರೋಧಿಸಿ ಅಬ್ಬಾಜಾನ್ ಓವೈಸಿ, ಅದೇ ರೀತಿ ರಾಹುಲ್ ಗಾಂಧಿ, ಜಯರಾಮ್ ರಮೇಶ್, ಹೀಗೆ ಒಂದಷ್ಟು ಜನ ಸೇರಿಕೊಂಡು ಸುಪ್ರೀಂ ಕೋರ್ಟಿಗೆ ದೂರನ್ನು ಸಲ್ಲಿಸೋದಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ವಕ್ಫ್ ಬಿಲ್ ತಿದ್ದುಪಡಿ ಇಲ್ಲಿಗೆ ಮುಗಿಯೋದಿಲ್ವಾ? ಇನ್ನೂ ಅದರಲ್ಲಿ ಏನು ಬಾಕಿ ಇದೆ ಹಾಗಾದ್ರೆ? ಇವೆಲ್ಲದಕ್ಕೂ ಇವತ್ತು ಉತ್ತರವನ್ನು ಕೊಡ್ತೀನಿ. ಎಸ್ಪೆಷಲಿ ನಮ್ಮ ಅಬ್ಬಾಜಾನಿಗೆ ಒಂದು ವಿಶೇಷ ಪೂಜೆ ಕೂಡ ಮಾಡೋದಿದೆ ಇವತ್ತು. ಅದನ್ನು ಕೂಡ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಮಾಡೋಣಂತೆ. ವೀಕ್ಷಕರೇ, ಅಬ್ಬಾಜಾನ್, ನನಗಂತ ಇವರನ್ನು ನೋಡಿದ್ರೆ ಬೇಜಾರಾಗತ್ತೆ. ಪಾಪ ಸದನದಲ್ಲಿ ಅಳ್ತಾ ಇದ್ರು ಏನೋ, ಅಂತೂ ಬೇಜಾರಲ್ಲಿ ಇದ್ರಪ್ಪ. ಯಾಕೆ? ಹೋಯ್ತಲ್ಲ ವಕ್ಫ್ ಹೆಸರಲ್ಲಿ ಕೂಡಿಟ್ಟಿದ್ದಂತಹ, ಬಚ್ಚಿಟ್ಟಿದ್ದಂತಹ ಆ ಎಲ್ಲವೂ ಕೂಡ ಹೋಯ್ತಲ್ವಾ, ಆಸ್ತಿ ನನ್ನ ಕೈ ಬಿಟ್ಟು ಹೋಯ್ತಲ್ವಾ, ಆ ನೋವು ಅವರಿಗೆ. ವಿಚಿತ್ರ ನೋಡಿ, ವಕ್ಫ್ ಬಿಲ್ ತಿದ್ದುಪಡಿಯನ್ನು ವಿರೋಧಿಸೋದಕ್ಕೆ ಇವರ ಬಳಿ ಯಾವುದೇ ರೀತಿಯಾದಂಥ ಒಂದು ಕರೆಕ್ಟ್ ರೀಸನ್ ಇಲ್ಲವೇ ಇಲ್ಲ. ಆದರೂ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸ್ತಾರೆ. ನನಗಿದನ್ನು ನೋಡಿದಾಗ ಒಂದು ಪ್ರತಿಭಟನೆ ನೆನಪಾಗತ್ತೆ. ಯಾವುದಂದ್ರೆ, ಅವತ್ತು ಮೋದಿಜಿಯವರು ರಫೇಲ್ ಯುದ್ಧ ವಿಮಾನವನ್ನು ಖರೀದಿ ಮಾಡೋದಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ರು. ಆಗ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಅದನ್ನು ವಿರೋಧ ಮಾಡುತ್ತೆ. ಹಾಗೆ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಒಬ್ಬ ಮಹಿಳಾ ಕಾರ್ಯಕರ್ತೆಯ ಬಳಿ ಒಬ್ರು ಬಂದು ಕೇಳ್ತಾರೆ, ರಿಪೋರ್ಟರು, ಅಲ್ಲ ಏನಾಗಿದೆ, ನೀವು ಯಾಕೆ ಹೀಗೆ ಪ್ರತಿಭಟನೆಯನ್ನು ಮಾಡ್ತೀರಾ ಅಂತ, ಮಾಡ್ತಾ ಇದ್ದೀರಾ ಅಂತ. ಅವ್ರ ಹತ್ರ ಅದಕ್ಕೆ ಉತ್ತರನೇ ಇಲ್ಲ. ಅಂದ್ರೆ ಇವರಿಗೆ ಏನು ಎತ್ತ ಯಾವುದು ಗೊತ್ತೇ ಇರಲ್ಲ, ಅದರ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿನೂ ಇರಲ್ಲ. ಒಟ್ಟು ಮೋದಿ ಜನ ವಿರೋಧಿಸಬೇಕು, ಬಂದ್ಬಿಡ್ತಾರೆ ರಸ್ತೆಗೆ ಇಳ್ಕೊಂಡು. ಈಗಲೂ ಅಷ್ಟೇ, ಬಹಳಷ್ಟು ಮಂದಿಗೆ ವಕ್ಫ್ ವಿರುದ್ಧ ಯಾರು ಮಾತಾಡ್ತಾ ಇದ್ದಾರೋ ಅಥವಾ ವಕ್ಫ್ ತಿದ್ದುಪಡಿಯನ್ನ ಯಾರು ವಿರೋಧಿಸ್ತಾ ಇದ್ದಾರೋ ಅವರಿಗೆ ಈ ವಿಚಾರ ಏನು ಅಂತಾನೆ ಗೊತ್ತೇ ಇರಲ್ಲ. ವಾಸ್ತವ ಏನನ್ನುವಂಥದ್ದು ಅವರಿಗೆ ಅರ್ಥನೇ ಆಗಿರಲ್ಲ. ಆ ತಿದ್ದುಪಡಿಯಲ್ಲಿ ಏನೇನಿದೆ ಅಂತ ಅರ್ಥ ಮಾಡಿಕೊಳ್ಳದೆ ಈಗ ಒಂದಷ್ಟು ಮಹಾಶಯರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅವರು ಅರ್ಥ ಮಾಡ್ಕೊಳ್ಳದೆ ಅಲ್ಲ, ಅವ್ರದ್ದು ಒಂದು ಕಡೆಯಿಂದ ಅಪೀಸ್ಮೆಂಟು, ಇನ್ನೊಂದು ಕಡೆಯಿಂದ ಒಂದಷ್ಟು ಜನರಿಗೆ ತಮ್ಮ ದರೋಡೆ ಮಾಡಿರುವಂತಹ ಆ ಆಸ್ತಿಯನ್ನು ಉಳಿಸ್ಕೊಳ್ಳುವಂಥ ಹುನ್ನಾರ. ಈಗೀಗ ಇದೊಂದು ಖಯಾಲಿ ಶುರುವಾಗ್ಬಿಟ್ಟಿದೆ. ಏನು? ಎಲ್ಲದಕ್ಕೂ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಡೋದು. ಅಲ್ಲೂ ಇವರ ವಿರುದ್ಧ ತೀರ್ಪು ಬಂದ್ರೆ ಮತ್ತು ಕೂಡ ರಗಳೆ ಶುರು ಮಾಡ್ಕೊಂಡು ಬಿಡ್ತಾರೆ. ವೀಕ್ಷಕರಲ್ಲಿ ವಕ್ಫನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗುವಂತಹ ಪ್ರಮೇಯ ಬರೋದಿಲ್ಲ, ಅಥವಾ ಅದರ ವಿರುದ್ಧ ಮಾತಾಡುವಂತಹ ಪ್ರಮೇಯವೇ ಬರಲ್ಲ. ಮೊದಲು ಅರ್ಥ ಮಾಡ್ಕೊಳ್ಬೇಕು, ವಕ್ಫ್ ಅನ್ನುವಂಥದ್ದು ಯಾವಾಗ ಹೇಗೆ ರಚನೆ ಮಾಡಲಾಯಿತು. ಈಗ ನಾವು ಒಂದು ಬಾರಿ 75 ವರ್ಷಗಳ ಹಿಂದೆ ಹೋಗಿ ಬಂದ್ಬಿಡೋಣ. ವೀಕ್ಷಕರೇ, 1947 ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ಪಾಕಿಸ್ತಾನ ಭಾರತ ಎರಡು ಡಿವೈಡ್ ಆಗತ್ತೆ. ಆಗ ಪೂರ್ತಿ ಹಿಂದೂಗಳು ಇಲ್ಲಿ ಇರಬೇಕು, ಮುಸಲ್ಮಾನರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನುವಂತಹ ಷರತ್ತನ್ನು ಹಾಕಲಾಗತ್ತೆ. 1950ರವರೆಗೂ ಕೂಡ ಈ ನಿಯಮದಲ್ಲಿ ಬದಲಾವಣೆ ಇರಲಿಲ್ಲ. ಇದರ ಬಗ್ಗೆ ಒಂದು ಪಾಕ್ನ ವೆಬ್ಸೈಟ್ ಕೂಡ ಹೇಳುತ್ತೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಒಂದಷ್ಟು ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಂತಹ ಅವರ ಜಮೀನಾಗಿರಬಹುದು, ಅವರ ದೇವಸ್ಥಾನ ಆಗಿರಬಹುದು, ಮನೆ ಆಗಿರಬಹುದು, ಇವೆಲ್ಲವನ್ನ ಬಿಟ್ಟು ಭಾರತಕ್ಕೆ ಬರ್ತಾರೆ. ಹಾಗೆ ಭಾರತದಲ್ಲಿದ್ದಂತಹ ಒಂದಷ್ಟು ಮುಸಲ್ಮಾನರು ಇಲ್ಲಿ ಏನಿತ್ತು ಅವರ ಆಸ್ತಿ ಅವೆಲ್ಲವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಪಾಕಿಸ್ತಾನದಲ್ಲಿ ಹೀಗೆ ಹಿಂದೂಗಳು ಬಿಟ್ಟು ಬಂದಂತಹ ಆಸ್ತಿಯನ್ನ ಅಲ್ಲಿ ಏನು ಮಾಡಿದ್ರು ಗೊತ್ತಿದೆಯಾ ಯಾರಿಗಾದ್ರೂ? ನೋಡೋಣ ಏನಾಯ್ತು ಅಂತ. ಈ ಹಿಂದೂಗಳು ಬಿಟ್ಟು ಹೋದಂತಹ ಜಾಗಕ್ಕೆ ಪಾಕಿಸ್ತಾನ ಸರ್ಕಾರ ಇವ್ಯಾಕ್ಯೂ ಟ್ರಸ್ಟ್ ಪ್ರಾಪರ್ಟಿ ಅಥಾರಿಟಿ ಆಕ್ಟ್ ಅನ್ನ 1960ರಲ್ಲಿ ತರ್ತಾರೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ,
ಅಲ್ಲಿವರೆಗಿದ್ದಂತಹ ಎಲ್ಲ ಹಿಂದೂಗಳ ಪ್ರಾಪರ್ಟಿಗಳು, ಅಂದರೆ ಅವರ ಮಠ ಮಂದಿರಗಳಾಗಿರಬಹುದು, ಗುರುದ್ವಾರ ಆಗಿರಬಹುದು, ಗೋಶಾಲೆಗಳಾಗಿರಬಹುದು, ಒಟ್ಟಾರೆಯಾಗಿ ಅವರ ಆಸ್ತಿ ಏನಿದೆ ಅವೆಲ್ಲವೂ ಕೂಡ ಇನ್ನು ಮುಂದೆ ಸರ್ಕಾರದ ಆಸ್ತಿ ಆಗಿರುತ್ತೆ. ಅದನ್ನ ಇವ್ಯಾಕ್ಯೂ ಟ್ರಸ್ಟ್ ಪ್ರಾಪರ್ಟಿ ಅಥಾರಿಟಿ ಮೂಲಕ ಮ್ಯಾನೇಜ್ ಮಾಡಲಾಗುತ್ತೆ. ಹಾಗೆ ಅದರ ಜೊತೆಗೆ ಡಿಫೆನ್ಸ್ ಹೌಸಿಂಗ್ ಅಥಾರಿಟಿ ಕೂಡ ಇರುತ್ತೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಬಿಟ್ಟು ಹೋದಂತಹ ಜಾಗವನ್ನ ಈ ಎರಡೂ ಟ್ರಸ್ಟ್ಗಳ ಸುಪರ್ದಿಯಲ್ಲಿ ಇರಿಸಲಾಗತ್ತೆ. ನೀವು ಕರ್ತಾರ್ಪುರ ಗುರುದ್ವಾರದ ಬಗ್ಗೆ ಕೇಳಿರಬಹುದು. ಭಾರತ ಸರ್ಕಾರ ಅದಕ್ಕೆ ಒಂದು ಕಾರಿಡಾರ್ ಅನ್ನು ಕೂಡ ಮಾಡಿದೆ. ಆ ಗುರುದ್ವಾರ ಸಿಖ್ಖರದು, ಅದರ ಮ್ಯಾನೇಜ್ ಮಾಡ್ತಾ ಇರುವಂಥದ್ದು ಅವರ ಟ್ರಸ್ಟ್. ಈಗ ಪಾಕಿಸ್ತಾನದಲ್ಲಿ ಹಿಂದೂಗಳಿಲ್ವಾ? ಅಫ್ಕೋರ್ಸ್ ಇದ್ದಾರೆ. ಅಲ್ಪಸಂಖ್ಯಾತರಾಗಿ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಹಿಂದೂಗಳು ಭಾರತಕ್ಕೆ ಬಾರದೆ ಅಲ್ಲೇ ಉಳ್ಕೊಂಡಿದ್ದಾರೆ. ಇವರು ತಮ್ಮ ಸ್ವಂತಕ್ಕೆ ತಮ್ಮ ಧರ್ಮದ ಹೆಸರಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡನ್ನು ಮಾಡಿಕೊಂಡಿಲ್ಲ. ಅಲ್ಲಿರುವಂತಹ ಬೋರ್ಡ್ ಅದು ಸರ್ಕಾರದ್ದು. ಸರ್ಕಾರವೇ ಎಲ್ಲವನ್ನ ನಿಭಾಯಿಸುತ್ತೆ. ಇನ್ನು ಉಳಿದ ಭೂಮಿಯನ್ನ ಡಿಫೆನ್ಸ್ನಲ್ಲಿ ರಿಟೈರ್ ಆಗಿ ಬರುವಂತವರಿಗೆ ಸರ್ಕಾರದ ಕಡೆಯಿಂದ ಕೊಡ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಮುಸಲ್ಮಾನರು ಬಿಟ್ಟು ಹೋದಂತಹ ಆಸ್ತಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಆಸ್ತಿಯನ್ನ ಹಿಂದೂಗಳು ಪಾಕಿಸ್ತಾನದಲ್ಲಿ ಬಿಟ್ಟು ಬಂದಿದ್ರು. ಆದ್ರೆ ಭಾರತದಲ್ಲಿ ಮುಸಲ್ಮಾನರು ಬಿಟ್ಟು ಹೋದಂತಹ ಆ ಆಸ್ತಿಯನ್ನ ಮ್ಯಾನೇಜ್ ಮಾಡೋದಕ್ಕೆ ಕಸ್ಟಡಿಯನ್ ಆಫ್ ಇವ್ಯಾಕ್ಯೂ ಪ್ರಾಪರ್ಟಿಯನ್ನ ರಚನೆ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಸ್ಟಡಿಯನ್ ಆಫ್ ಇವ್ಯಾಕ್ಯೂ ಪ್ರಾಪರ್ಟಿ ಅನ್ನುವಂತಹ ಟ್ರಸ್ಟ್ಗೆ ಕೇವಲ ಪ್ರೈವೇಟ್ ಪ್ರಾಪರ್ಟಿಗಳನ್ನ ಕಸ್ಟಡಿಗೆ ತಗೊಳ್ಳೋಕೆ ಹೇಳಲಾಗುತ್ತೆ. ಅದು ಪೂರ್ತಿ ಆಸ್ತಿಯನ್ನ ಕಸ್ಟಡಿ ತಗೊಳ್ಳಿಲ್ಲ. ಇವತ್ತಿಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಆಗಿರಬಹುದು ಅಥವಾ ಪೂರ್ತಿ ರಿಪೋರ್ಟ್ ಆಗಿರಬಹುದು, ನಮ್ಮ ಹತ್ರ ಇಲ್ಲ ಇರಬಹುದು, ಏನೋ ಗೊತ್ತಿಲ್ಲ. ಎಷ್ಟು ಆಸ್ತಿಯನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕಾಯಿತು ಅಷ್ಟನ್ನ ಆಯಾ ಟ್ರಸ್ಟ್ಗಳೇನಿದ್ವೋ ಅವುಗಳು ತಗೊಳ್ತು. ಬಾಕಿ ಆಸ್ತಿ ಅದವರ ಅಣ್ಣ ತಮ್ಮಂದರಿಗೆ ಹೋಯ್ತು. ವೀಕ್ಷಕರೇ, ಹಾಗಾದ್ರೆ ಪಾಕಿಸ್ತಾನದ ಮುಸಲ್ಮಾನರು ಬಿಟ್ಟು ಹೋದಂತಹ ಆಸ್ತಿಯನ್ನ ಏನು ಮಾಡಲಾಯಿತು? ಅಲ್ಲಿ ಇರೋದು ಮೇನ್ ಪಾಯಿಂಟ್. ಆ ಜಾಗವನ್ನ ಆಗಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು 1954ರಲ್ಲಿ ವಕ್ಫ್ ಬೋರ್ಡ್ ಅಂತ ಮಾಡಿ ಅದನ್ನ ಮುಸಲ್ಮಾನರಿಗೆ ಕೊಡ್ತಾರೆ. ಈಗ ನೋಡಿ, ಪಾಕಿಸ್ತಾನದಲ್ಲಿ ನಮ್ಮ ಆಸ್ತಿ ಇತ್ತು, ಅಂದ್ರೆ ಹಿಂದೂಗಳು ಬಿಟ್ಟು ಬಂದಂತಹ ಆಸ್ತಿ ಇತ್ತು. ವಿಭಜನೆಯ ನಂತರ ಅದನ್ನ ಯಾರು ತಗೊಳ್ತಾರೆ? ಪಾಕಿಸ್ತಾನದ ಸರ್ಕಾರ ತಗೊಳ್ಳುತ್ತೆ. ಹಾಗೆ ಇಲ್ಲಿ ಭಾರತದಲ್ಲಿ ಏನು ಆಸ್ತಿಗಳಿದ್ವೋ ಆ ಆಸ್ತಿ ಸರ್ಕಾರದ ಆಸ್ತಿ ಅಂತ ಪರಿಗಣಿಸಬೇಕಿತ್ತು. ಹಾಗೆ ನಾವು ನೋಡೋದಾದ್ರೆ, ಆದರೆ ಏನಾಗತ್ತೆ, ನೆಹರು ಅವರು ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿ ಮುಸಲ್ಮಾನರಿಗೆ ಕೊಡ್ತಾರೆ. ನ್ಯಾಯವಾಗಿ ಸರ್ಕಾರ ಅದನ್ನ ಪಾಕಿಸ್ತಾನದಿಂದ ಮನೆ ಮಠ ಆಗಿರಬಹುದು, ತಮ್ಮ ಗುರುದ್ವಾರ ಆಗಿರಬಹುದು, ತಮ್ಮ ಮಂದಿರ ಆಗಿರಬಹುದು, ತಮ್ಮ ಪೂರ್ತಿ ಆಸ್ತಿ ಎಲ್ಲವನ್ನ ಬಿಟ್ಟು ಬಂದಂತಹ ಆ ಹಿಂದೂಗಳಿದಾರಲ್ಲ ಅವರಿಗೆ ಕೊಡಬೇಕಿತ್ತು. ನಾವು ನ್ಯಾಯವಾಗಿ ನೋಡೋದಾದ್ರೆ ಆ ನಿರಾಶ್ರಿತ ಹಿಂದೂಗಳಿಗೆ ಅದನ್ನ ಹಂಚಬೇಕಿತ್ತು. ಆದರೆ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿ ಮತ್ತೆ ಇಲ್ಲಿ ಇರುವಂತಹ ಮುಸಲ್ಮಾನರಿಗೆ ಕೊಡುವಂತಹ ಅವಶ್ಯಕತೆ ಏನಿತ್ತು? ವೀಕ್ಷಕರೇ, ಅವತ್ತು ಜವಾಹರ್ಲಾಲ್ ನೆಹರು ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಪಾಕಿಸ್ತಾನ, ಭಾರತ ಇವೆರಡೂ ಕೂಡ ಧರ್ಮಾಧಾರದಲ್ಲಿ ಡಿವೈಡ್ ಆಗ್ಬಿಡುತ್ತಿತ್ತು. ಈ ನಾವೇ ಕಿತ್ತಾಡ್ಕೊಳ್ಳೋದು, ಹೋರಾಟ ಮಾಡೋದು, ನಾವು ಹಿಂದೂಗಳನ್ನ ಮುಗಿಸಿ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡ್ತೀವಿ, ಇಂಥವುಗಳೆಲ್ಲವೂ ಕೂಡ ಇರ್ತಾನೆ ಇರಲಿಲ್ಲ. ಹೌದಲ್ವಾ? ಅವತ್ತು ಭಾರತದ ವಿಭಜನೆಗೂ ಮುಂಚೆ ನಿಮಗೆ ಸಂವಿಧಾನ ಬೇಕಾ, ನಿಮಗೆ ಪಾಕಿಸ್ತಾನ ಬೇಕಾ ಅಂತ ಕೇಳಿದಾಗ ಇಲ್ಲಪ್ಪ ನಮಗೆ ಪಾಕಿಸ್ತಾನನೇ ಬೇಕು ಅಂತ ಹೊರಟಿದ್ದವರನ್ನ ಬೇಡ ನೀವು ನಿಲ್ಲಿ ಅಂತ ಹೇಳಿ ನೆಹರು ಅವರು ನಿಲ್ಲಿಸಿ, ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಬಲವಂತವಾಗಿ ಅವರನ್ನ ಸಂವಿಧಾನವನ್ನು ಒಪ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕೂರಿಸಿದ ಪರಿಣಾಮ
ಎಲ್ಲರೂ ಅಲ್ಲ, ಪಾಕಿಸ್ತಾನ ಪ್ರೇಮಿಗಳನ್ನು ಮಾತ್ರ ನಾನು ಹೇಳ್ತಾ ಇರೋದು. ಅಂಥವರನ್ನು ಕೂರಿಸಿದ ಪರಿಣಾಮ ಇವತ್ತಿಗೂ ಅವರು ಸಂವಿಧಾನಕ್ಕೆ ಗೌರವವನ್ನ ಕೊಡದೆ ಓಡಾಡ್ತಾ ಇರುವಂಥದ್ದು. ಇವತ್ತಿಗೂ ಪಾಕಿಸ್ತಾನದ ಮೇಲಿನ ಪ್ರೇಮಕ್ಕೆ, ನಮ್ಮ ದೇಶಕ್ಕೆ ಅವರಿಗೆ ಗೌರವವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಕೊಡೋದಂದ್ರೆ ಏನಂತಾನೆ ಗೊತ್ತಿಲ್ಲ ಅವರಿಗೆ. ಈಗಲೂ ನೋಡಿ, ಈ ವಿಚಾರದಲ್ಲೂ ಕೂಡ ಅಬ್ಬಾಜಾನ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದಾರೆ. ಅಲ್ಲಿ ಅವರ ವಿರುದ್ಧ ಬೈ ಚಾನ್ಸ್ ತೀರ್ಪು ಬಂದ್ರೆ ಅದು ಬರುತ್ತೆ ಬಿಡಿ, ಮತ್ತೆ ನ್ಯಾಯಾಲಯದ ಮೇಲೇನೆ ಗೂಬೆಯನ್ನು ಕೂರಿಸ್ತಾರೆ. ವೀಕ್ಷಕರು, ನಿಜವಾಗ್ಲೂ ಅವತ್ತು ನೆಹರು ಒಂದು ದೊಡ್ಡ ದ್ರೋಹವನ್ನ ಮಾಡಿಬಿಟ್ರು ಹಿಂದೂಗಳಿಗೆ. ಮುಸಲ್ಮಾನರನ್ನ ತಡೆದು ಅವರಿಗೆ ಗಿಫ್ಟ್ ಆಗಿ ವಕ್ಫ್ ಬೋರ್ಡ್ ಅನ್ನ ಹಂಚುತ್ತಾರೆ. ಅದೇ ಪಾಕಿಸ್ತಾನದಿಂದ ಬಂದಂತ ಹಿಂದೂಗಳಿಗೆ ಏನ್ ಕೊಟ್ರು? ಏನು ಕೊಟ್ಟಿಲ್ಲ. ಹಾಗಾಗಿ ಈಗ ಈ ವಿಚಾರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೋಗಿದ್ದಾರೆ, ಅದು ಒಂದ್ ರೀತಿಯಲ್ಲಿ ಒಳ್ಳೇದಾಯ್ತು ಅಂತ ಹೇಳೋಣ. ಅಲ್ಲಿಗೆ ಹೋದಾಗ ಈ ಹಿಸ್ಟ್ರಿ, ಇತಿಹಾಸ ಇವೆಲ್ಲವೂ ಹೊರಗೆ ಬರುತ್ತೆ. ಕೋರ್ಟ್ ಹೇಳುತ್ತೆ, ಇದು ಯಾರ ಆಸ್ತಿ ಕೂಡ ಅಲ್ಲ, ಇದು ನಮ್ಮ ಭಾರತದ ಆಸ್ತಿ, ಇದು ಪಾಕಿಸ್ತಾನದಿಂದ ವಲಸೆ ಬಂದಂತಹ ಹಿಂದೂಗಳಿಗೆ ಸೇರಬೇಕಾಗಿದ್ದಂತಹ ಆಸ್ತಿ ಅಂತ ಹೇಳುತ್ತೆ. ನಿಜ ಅಲ್ವಾ? ಹೋಗ್ಲಿ, ಅವತ್ತು ವಕ್ಫ್ ಬೋರ್ಡ್ ಏನೋ ಮಾಡಿದ್ರು, ಆದ್ರೆ ಅದನ್ನ ಸರ್ಕಾರದ ನಿಯಂತ್ರಣದಲ್ಲಿ ಇಡಬೇಕಿತ್ತು. ಹೌದಾ ಅಲ್ವೋ? ಅದನ್ನ ಬಿಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನ, ಸಂಪೂರ್ಣ ನಿರ್ವಹಣೆಯನ್ನ ಮುಸಲ್ಮಾನರಿಗೆ ಕೈಗೆ ಕೊಟ್ಟು ಬಿಡ್ತಾರೆ. ಹೇಳೋರು ಕೇಳೋರು ಯಾರು ಇಲ್ಲ, ಲೆಕ್ಕ ಏನು ಗೊತ್ತಿಲ್ಲ. ಇದು ಒಂಥರ ಕಳ್ಳನ ಕೈಗೆ ಕೀಲಿ ಕೈ ಕೊಟ್ಟಾಗ ಆಗಿತ್ತು. ಭಾರತವನ್ನ ವಿಭಜನೆ ಮಾಡಿ 10,40,000 ಕಿಲೋಮೀಟರ್ ಜಾಗವನ್ನ ಪಡ್ಕೊಂಡು ಕೂಡ ಮತ್ತೆ ಭಾರತದಲ್ಲಿ ಉಳ್ಕೊಂಡು ಇಲ್ಲೇ ಉಳಿದಿದ್ದಂತ 10 ಲಕ್ಷ ಆಸ್ತಿಯನ್ನ ನಮಗೆ ಕೊಡಬೇಕು, ನಾವೇ ತಗೊಳ್ತೀವಿ ಅಂತ ರಾಜಾರೋಷವಾಗಿ ಇವತ್ತು ಮೆರಿತಾ ಇರೋದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಇವರ ಮುತ್ತಜ್ಜ ದಿ ಗ್ರೇಟ್ ಜವಾಹರ್ಲಾಲ್ ನೆಹರು ಅವರು. ವೀಕ್ಷಕರೇ, ಮೊದಲು ಪರವಾಗಿರಲಿಲ್ಲ. ವಕ್ಫ್ ರಚನೆ ಆದ ಮೊದಲಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರದ ಕಾರಣ ಕೇವಲ ಡಾಟಾ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ರು. ಆದರೆ 1995ಕ್ಕೆ ಅವರ ಪ್ರೀತಿಯ ಕಾಂಗ್ರೆಸ್ ಅವರಿಗಾಗಿ ಒಂದು ಟ್ರಿಬ್ಯುನಲ್ ಅನ್ನ ಮಾಡಿಕೊಡುತ್ತೆ. ನಿಮಗೆ ಆಸ್ತಿಯನ್ನು ಕಬ್ಜಾ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ, ನಿಮಗೆ ಅಲ್ಲಿ ಕೋರ್ಟಿಗೆ ಹೋಗಿ ಆ ಸತ್ಯದ ಹಾದಿಯಲ್ಲಿ ನಿಮಗೆ ಆಸ್ತಿಯನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಟೆನ್ಷನ್ ಮಾಡಬೇಡಿ, ನಾವಿಲ್ವಾ, ನಾವು ನಿಮಗೆ ಟ್ರಿಬ್ಯುನಲ್ ಮಾಡಿ ಕೊಡ್ತೀವಿ. ಆಗ ನೀವು ಕೋರ್ಟಿಗೆ ಹೋಗುವಂತ ಅವಶ್ಯಕತೆ ಬರೋದೇ ಇಲ್ಲ, ನಿಮ್ಮನ್ನ ಯಾರು ಟಚ್ಚೇ ಮಾಡಲ್ಲ, ನಿಮ್ಮ ಆಟವನ್ನ ನೀವು ಆಡ್ಕೊಳ್ಬಹುದು. ಟ್ರಿಬ್ಯುನಲ್ ಯಾವತ್ತೂ ಕೂಡ ನಿಮ್ಮ ಪರಾನೇ ತೀರ್ಪನ್ನು ಕೊಡುತ್ತೆ. ನೀವು ಇಷ್ಟ ಬಂದ ಹಾಗೆ ಮಾಡಬಹುದು, ಇಷ್ಟ ಬಂದ ಆಸ್ತಿಯನ್ನ ನೀವು ತಗೊಂಡು ಎಂಜಾಯ್ ಮಾಡಬಹುದು ಅಂತ ಕಾಂಗ್ರೆಸ್ ಬಹಳ ಅದ್ಭುತವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಅದಾದ ನಂತರ 2013ರಲ್ಲಿ ಇದೇ ಕಾಂಗ್ರೆಸ್ ಅವರಿಗೆ ಇನ್ನೊಂದು ಆಫರ್ ಅನ್ನು ಕೊಡುತ್ತೆ. ಕಳೆದ 1000 ವರ್ಷಗಳ ಹಿಂದೆ ಪೂರ್ವಜರು ಇದ್ದಂತಹ ಜಮೀನುಗಳನ್ನ ಕೂಡ ಈಗ ಧಾರಾಳವಾಗಿ ಹೋಗಿ ಕ್ಲೈಮ್ ಮಾಡಬಹುದು. ಆಮೇಲೆ ಶುರು ಮಾಡ್ತಾರೆ ನೋಡಿ, ಇದು ಅಕ್ಬರ್ ನಮಗೆ ಕೊಟ್ಟಿದ್ದ ಜಾಗ, ಇದು ಶಹಜಹಾನ್ ಪ್ರಕಾರ ಇದು ನಮಗೆ ಸೇರಬೇಕು, ಇದು ಆತನ ಆಸ್ತಿ. ಇನ್ನು ಇದು ಔರಂಗಜೇಬ್ ಇದಾನಲ್ಲ, ಅವತ್ತು ಈ ಆಸ್ತಿಯನ್ನ ನಮಗೇ ಕೊಟ್ಟಿದ್ದ. ಹೀಗೆ ಹೇಳ್ತಾ ಹೇಳ್ತಾ ಕಣ್ಣಿಗೆ ಬಿದ್ದ ಆಸ್ತಿ ಎಲ್ಲವನ್ನ ಇದು ವಕ್ಫ್ ಆಸ್ತಿ, ಇದು ನಮ್ಮ ಆಸ್ತಿ, ಹೀಗೆ ಹೇಳಿ ಹೇಳಿ ಅಲ್ಲಿದ್ದಂಥ ಹಿಂದೂಗಳನ್ನ ಹೊರಗೆ ದೂಡಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಏನೋ ಇನ್ನೊಂದು ಸ್ವಲ್ಪ ಬಾಕಿತ್ತು,
ಇಡೀ ಭಾರತವೇ ನಮ್ಮದು ಅಂತ ಹೇಳೋದಕ್ಕೆ. ಹಾಗಾದ್ರೆ ಔರಂಗಜೇಬ ಇಡೀ ಉತ್ತರ ಭಾರತವನ್ನು ಅವತ್ತು ಲೂಟಿ ಹೊಡ್ಕೊಂಡು ಹೋಗಿದ್ದ. ಸೊ ಪೂರ್ತಿ ಉತ್ತರ ಭಾರತವನ್ನ ವಕ್ಫ್ ಆಸ್ತಿ ಅಂತ ಹೇಳಬಹುದಿತ್ತ ನಿಮಗೆ? ಅಲ್ಲ. ಇಷ್ಟೆಲ್ಲ ಯಾರ್ಯಾರದೋ ಹೆಸರನ್ನ ಹೇಳ್ಕೊಂಡು ಬೇರೆಯವರ ಆಸ್ತಿಯನ್ನ ದೋಚ್ತಾ ಇದ್ದಾರಲ್ಲ, ಆ ಅಕ್ಬರು, ಆ ಔರಂಗಜೇಬು, ಇವರೆಲ್ಲರೂ ಕೂಡ ಆಸ್ತಿಯನ್ನ ನಮ್ಮ ಭಾರತಕ್ಕೆ ಅವ್ರ ಮನೆಯಿಂದ ತಂದಿದ್ರ ಕಿಸೆಯಲ್ಲಿ ಹಾಕೊಂಡು? ಅವರೇ ದೊಡ್ಡ ಕಳ್ಳರು, ಅವರೇ ನಮ್ಮ ಭಾರತಕ್ಕೆ ಲೂಟಿ ಮಾಡೋದಕ್ಕೆ, ಭಿಕ್ಷೆ ಎತ್ತೋದಕ್ಕೆ ಬಂದಂಥವ್ರು. ಭಿಕ್ಷೆನ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡು ಹೋದವರಷ್ಟೇ. ಈಗ ಇವರು ಅಂತಹ ಲೂಟಿಕೋರರ ಹೆಸರನ್ನ ಹೇಳ್ಕೊಂಡು ಇವತ್ತು ವಕ್ಫ್ ಹೆಸರಲ್ಲಿ ದರೋಡೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಯಾವಾಗ ಒಂದು ರಾಷ್ಟ್ರ ವಿಭಜನೆ ಆಗಿ ಒಂದು ಹೊಸ ರಾಷ್ಟ್ರವಾಗಿ ಹೊರಹೊಮ್ಮುತ್ತೋ, ಆ ರಾಷ್ಟ್ರದಲ್ಲಿ ಎಲ್ಲ ಕಾನೂನುಗಳು ಹೊಸದಾಗಿ ರಚಿಸಲ್ಪಡುತ್ತವೆ. ಅಲ್ಲಿನ ನಿಯಮಗಳು ಹೊಸದಾಗಿ ರಚನೆ ಆಗಬೇಕು. ಆದ್ರೆ ಇವರು 1000 ವರ್ಷಗಳ ಹಿಂದೆ ಯಾರೋ ಭಾರತವನ್ನ ಲೂಟಿ ಮಾಡೋದಕ್ಕೆ ಬಂದಂಥವರ ಹೆಸರನ್ನ ಹೇಳ್ಕೊಂಡು ಇವರು ನಮಗೆ ಕೊಟ್ಟಂತಹ ಆಸ್ತಿ ಇದು ಅಂತ ಹೇಳ್ಕೊಂಡು ಇವತ್ತು ಭಿಕ್ಷೆನೇ ಎತ್ತದ ಇದ್ದಾರೆ. ಹಾಗಾದ್ರೆ ನಿಮ್ಗಳ ಅದೇ ಲಾಜಿಕಲ್ಲಿ ನಾವು ಒಂದು ಬಾರಿ ನೋಡಿದ್ರೆ, ಭಾರತದಲ್ಲಿ ಬ್ರಿಟಿಷರು ರೋಡು, ಕಟ್ಟಡ, ರೈಲ್ವೆ, ಮ್ಯೂಸಿಯಂಗಳು, ಪಾರ್ಕ್ ಆಗಿರಬಹುದು, ಶಾಲಾ ಕಾಲೇಜ್ ಆಗಿರಬಹುದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಬೇಕಾದಷ್ಟು ಕಟ್ಟಿ ಹೋಗಿದ್ದಾರೆ. ಈಗ ಬ್ರಿಟಿಷರು ಬಂದು ಅವೆಲ್ಲವನ್ನ ವಾಪಸ್ ಕೊಡಿ ಅಂತ ಕೇಳುವಂಥ ಹಕ್ಕು ಇದೆಯಾ ಅವರಿಗೆ? ಎಲ್ಲ ಬಿಡಿ. ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳು ಅಲ್ಲಿನ ಆಸ್ತಿಯನ್ನ ವಾಪಸ್ ಕೇಳಬಹುದಾ? ಆಗಲ್ಲಲ್ವಾ? ಇದನ್ನೇ ಅಂತಾರಾಷ್ಟ್ರೀಯ ಕಾನೂನು ಹೇಳೋದು. ಆದರೆ ನಮ್ಮ ದೇಶದಲ್ಲಿ ಅಂಥದ್ದು ಏನೂ ಇಲ್ಲ. ಕಾಂಗ್ರೆಸ್ ಇರೋವರೆಗೂ ಏನು ಅನಿಸುತ್ತೋ ಅವೆಲ್ಲವನ್ನ ಮಾಡ್ಬೋದು. ಅವರಿಗೂ ವೋಟ್ ಈಸ್ ವೆರಿ ಇಂಪಾರ್ಟೆಂಟ್. ವೋಟ್ ಸಿಕ್ಕಿದ್ರೆ ಆಯಿತು, ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಅಂತಾರಾಷ್ಟ್ರೀಯ ಕಾನೂನನ್ನು ಹಳ್ಳಕ್ಕೆ ಬಿಸಾಡಿಬಿಡ್ತಾರೆ. ಅವರಿಗೆ ಏನಾಗಬೇಕು? ಜೀವನ ಪೂರ್ತಿ ಅಧಿಕಾರದಲ್ಲಿ ಮೆರಿಬೇಕು. ನೀವೇನೇ ಮಾಡ್ಕೊಳ್ಳಿ, ದೇಶ ಏನೇ ಆಗಲಿ, ನಿಮ್ಮ ಪರಿಸ್ಥಿತಿ ಏನೇ ಆಗಲಿ, ಅವರಿಗದು ವಿಚಾರನೇ ಅಲ್ಲ. ಅವರಿಗೆ ಅವರ ಜೀವನ ಚೆನ್ನಾಗಿರ್ಬೇಕಷ್ಟೆ. ಇದನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ ಬಿಡಿ. ವೀಕ್ಷಕರು, ಇಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ. ಮುಸ್ಲಿಂ ದೇಶಗಳಲ್ಲಿ ವಕ್ಫ್ ಬೋರ್ಡ್ ಯಾಕಿಲ್ಲ ನಮ್ಮ ಭಾರತದಲ್ಲಿ ಇದ್ದ ಹಾಗೆ? ನಾನು ಮೊನ್ನೆ ಕೂಡ ಹೇಳಿದ್ದೆ, ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದೆ ನಾನು. ಅಲ್ಲೆಲ್ಲವೂ ಕೂಡ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಏನಿದೆ ಅದು ಸರ್ಕಾರದ ಅಂಡರಿಗೆ ಬರುತ್ತೆ. ವಕ್ಫ್ ಆಸ್ತಿ ಅನ್ನುವಂಥದ್ದು ಯಾರಿಗೆ ಸೇರಬೇಕು ಅವರಿಗೆ ಸೇರೋ ಹಾಗೆ ನೋಡ್ಕೊಳ್ತಾರೆ. ಅಲ್ಲಿ ಇಲ್ಲಿರೋ ಹಾಗೆ ಯಾವುದ್ಯಾವುದೋ ದೊಡ್ಡ ದೊಡ್ಡ ಕುಳಗಳ ಕೈಗೆ ಹೋಗಿ ಬೀಳಲ್ಲ. ಆಮೇಲೆ ಅವರಿಗೆ ಅಲ್ಲಿ ಇಸ್ಲಾಮಿಕ್ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕನ್ನುವಂತಹ ಆ ಒಂದು ಎಜೆಂಡಾ ಅಥವಾ ಅದರ ಹಿಂದೆ ಬೇರೆ ಯಾವುದಾದ್ರೂ ಪ್ರೊಪಗ್ಯಾಂಡಾ ಇದ್ಯಾವುದೂ ಇಲ್ವಲ್ಲ. ವಕ್ಫ್ ಬೋರ್ಡ್ ಎಲ್ಲಿ ಇರುತ್ತೆ ಅಂತಂದ್ರೆ, ಎಲ್ಲಿ ಇಸ್ಲಾಮಿಕ್ ಆಡಳಿತ ಇರೋದಿಲ್ಲವೋ ಅಲ್ಲಿ ಇರುತ್ತೆ. ಇಸ್ಲಾಮೀಕರಣದ ಇನ್ನೊಂದು ಹೆಸರು ವಕ್ಫ್. ಸ್ಟ್ಯಾಂಡರ್ಡ್ ಆಗಿ ಭಿಕ್ಷೆಯನ್ನು ಎತ್ತುತ್ತಾರಲ್ವಾ ದೊಡ್ಡ ದೊಡ್ಡ ಕುಳಗಳು, ಅದಕ್ಕೆ ವಕ್ಫ್ ಅಂತ ಹೆಸರನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಕೋರ್ಟ್ಗಳಿಗೆ ತಿರುಗಿ ಯಾವುದರಲ್ಲೂ ಕೂಡ ತಮ್ಮ ಪರ ತೀರ್ಪು ಸಿಗದ ಕಾರಣ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಲ್ಲಿ ನಾನು ಯಾವುದೇ ತೀರ್ಮಾನವನ್ನು ಕೊಡೋದಕ್ಕಾಗಲ್ಲ, ಭಾರತ ಸರ್ಕಾರ ತಗೊಂಡಂತಹ ತೀರ್ಮಾನ ಅದು ಅಂತಿಮ ಆಗಿರುತ್ತೆ. ಈ ವಿರೋಧ ಪಕ್ಷದವರಿಗೆ ಗೊತ್ತಾಗ್ತಾ ಇಲ್ಲ ಪಾಪ. ಅವರದ್ದೇ ಆ ಗುಂಡಿ ಇದೆಯಲ್ಲ, ಆ ಗುಂಡಿಯನ್ನು ಅವರೇ ತೋಡ್ಕೊಳ್ತಾ ಇದ್ದಾರೆ.
ಅವರ ಸಾವನ್ನ ಅವರೇ ಹತ್ತಿರ ಕರಿತಾ ಇರುವಂಥದ್ದು. ವೋಟ್ ಬ್ಯಾಂಕ್ಗೋಸ್ಕರ ದೇಶವನ್ನ ದಾನ ಕೊಡೋದಕ್ಕೂ ಅವರು ಹೆಸೋದಿಲ್ಲ. ಹೀಗೆ ಮಾಡ್ತಾ ಇದ್ರೆ ಅವರ ಪ್ರೀತಿ ಪಾತ್ರರು, ಅಣ್ಣ ತಮ್ಮಂದಿರು, ಬ್ರದರ್ಸ್, ಅವರಿಂದಾನೇ ಮಣ್ಣಾಗುವಂತಹ ಸದಾವಕಾಶ ಕಾಂಗ್ರೆಸ್ಸಿಗೆ ಕೂಡಿ ಬರೋದಕ್ಕೆ ಬಹಳ ಹೆಚ್ಚು ಸಮಯ ಏನೂ ಬೇಕಾಗಿಲ್ಲ. ವೀಕ್ಷಕರೇ, ಈಗಿನ ಕಾಂಗ್ರೆಸ್ಸಿನ ಮೆಂಟ್ಯಾಲಿಟಿ ಹೇಗೆ ಅಂತಂದರೆ, ಆ ಟೈಮಲ್ಲೇ ಜವಾಹರ್ಲಾಲ್ ನೆಹರು ಅವರು ಹಿಂದೂಸ್ತಾನವನ್ನು ಇಬ್ಬಾಗ ಮಾಡಿ ಅದರಲ್ಲಿ ಒಂದನ್ನು ಇಸ್ಲಾಮಿಕ್ ದೇಶ ಅಂತ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅಂದರೆ, ಈಗ ನಾವು ಈ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಯೋಚನೆ ಮಾಡೋದ್ರಲ್ಲಿ ಯಾವ ಆಶ್ಚರ್ಯ ಕೂಡ ಇಲ್ಲ. ಯೋಚನೆ ಮಾಡಿದ್ರೂ ಮಾಡಬಹುದು. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತಾರೆ. ಹಾಗಾಗಿ ವೀಕ್ಷಕರೇ, ದೇಶಕ್ಕೆ ಒಳ್ಳೇದಾಗಬೇಕು ಅಂತಂದರೆ ಕರೆಕ್ಟು, ಈ ವಿಚಾರ ಸುಪ್ರೀಂ ಕೋರ್ಟಿಗೆ ಹೋಗಲೇಬೇಕು. ಸುಪ್ರೀಂ ಕೋರ್ಟ್ ಸತ್ಯ ಏನು ಅಂತ ಇಡೀ ದೇಶಕ್ಕೆ ಗೊತ್ತು ಮಾಡಲಿ. ನಾನು ಮುಸಲ್ಮಾನಳಾಗಿ ಮೊನ್ನೆಯಿಂದ ವಕ್ಫ್ ಪರ ಮಾತಾಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಯಾಕೆ? ನನಗೆ ಈ ದೇಶ ಆಶ್ರಯವನ್ನು ಕೊಟ್ಟಿದೆ. ನಾವು ಯಾವತ್ತಿದ್ರೂ ನ್ಯಾಯದ ಪರ ನಿಲ್ಲಬೇಕಲ್ವಾ? ತಿದ್ದುಪಡಿ ಆಗಿರುವಂಥದ್ದು ಎಷ್ಟು ಒಳ್ಳೆಯದು ಅರ್ಥ ಆಗಬೇಕಲ್ವ ಎಲ್ರಿಗೂ. ಈ ದೇಶದ ಅನ್ನವನ್ನು ತಿಂತಾ ಇದ್ದೀನಿ ನಾನು. ಈ ದೇಶ ಎಲ್ಲವನ್ನ ಕೊಟ್ಟಿದೆ ನನಗೆ. ಈ ದೇಶದ ಕಾನೂನು ಅನ್ನುವಂಥದ್ದು ಎಲ್ರಿಗೂ ಒಂದೇ. ಇಲ್ಲಿ ಇದ್ದೀವಿ ಅಂತ ಅಂದಮೇಲೆ ಎಲ್ಲರೂ ಹೊಂದಿಕೊಂಡು ತೆಪ್ಪಗೆ ಬದುಕೋದನ್ನು ಕಲಿಬೇಕು. ಎಲ್ಲರೂ ಜೊತೆಯಾಗಿ ಹೋಗಬೇಕು. ಇದನ್ನೇ ನಾನು ಯಾವಾಗಲೂ ಕೂಡ ಹೇಳೋದು. ಯಾರು ಏನೇ ಹೇಳಿ, ನನಗೆ ಯಾವತ್ತಿದ್ರೂ ಕೂಡ ನನ್ನ ದೇಶನೇ ಮೊದಲು. ದೇಶದ ಪರವಾಗೇ ಮಾತಾಡ್ತೀನಿ, ಸತ್ಯದ ಪರವಾಗೇ ಮಾತಾಡ್ತೀನಿ, ಧರ್ಮದ ಪರವಾಗೇ ಮಾತಾಡ್ತೀನಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.